ಸೊ ಕ್ವಿಕ್ಕಾಗಿ ಒಂದು ಬೌಲಲ್ಲಿ ಬೆಂಡೆಕಾಯಿ ಹಾಕ್ಕೊಂಡ್ಬಿಟ್ಟು ಫಾಸ್ಟಾಗಿ ಎಲ್ಲಾದರೂ ಒಂದೊಂದು ತೊಳ್ಕೊಂಬಿಡು. ಓಕೆ, ಆಮೇಲೆ ನೀರನ್ನ ಚೆಲ್ಲು. ಅದ್ರ ತಗೋ, ಇಲ್ಲ ಅಂದರೆ ಒಂದು ಹೊಸ ಬಟ್ಟೆ ತಗೋ, ವಾಟ್ ಎವರ್ ಯು ಹ್ಯಾವ್ ಇನ್ ಯುವರ್ ಹೋಮ್. ಆ್ಯಂಡ್ ಅದನ್ನು ಒಂದು ರೌಂಡ್ ಹಿಂಗೆ ಗುಜ್ಜು ಅಷ್ಟೇ. ಅದು ತಲೆ ಕಟ್ ಮಾಡಿಬಿಡು. ನೆಕ್ಸ್ಟು ಎಲ್ಲದ್ರದ್ದು ಚಿಕ್ಕ ಚಿಕ್ಕ ಪೀಸಸ್ ಮಾಡು. ಸೊ ಬೆಂಡೆಕಾಯಿ ಸಾಂಬಾರಿಗೆ ಎಷ್ಟು ಬೆಳ್ಳುಳ್ಳಿ ಹಾಕ್ತೀವೋ ಅಷ್ಟು ಒಳ್ಳೆ ಟೇಸ್ಟ್ ಬರುತ್ತೆ. ಸೊ 3 ಬೆಳ್ಳುಳ್ಳಿ ಚೆನ್ನಾಗಿ ಕುಟ್ತಾ ಇದ್ದೀನಿ. ಜಾಸ್ತಿ ಎಣ್ಣೆ ಹಾಕ್ತಿರ್ತೀನಿ ನಾನು, ಯಾಕಂದರೆ ಒಂದು ಸ್ವಲ್ಪ ಬೆಂಡೆಕಾಯಿ ಫ್ರೈ ಮಾಡೋಕ್ಕೆ. ಸಾಸಿವೆ, ಜೀರಿಗೆ, ಒಂಚೂರು ಮೆಂತೆ, ಆಮೇಲೆ ಒಂಚೂರು ಓಮ, ಬೇವಿನ ಸೊಪ್ಪು, ಮೆಣಸು, ಸ್ವಲ್ಪ ಹಿಂಗು. ಇದು ಈ ಕಡೆ ಸೈಡು ಸುಮ್ಮನೆ ಹುರಿತಾ ಇರ್ತೀಯಲ್ವ, ಆವಾಗ ಇನ್ನೊಂದು ಕಡೆ ಟೊಮೆಟೊಸ್, ಒಂದು ಇಡೀ ಟೊಮೆಟೊ ಹಾಕಿದ್ದೀನಿ ಮಿಕ್ಸಿಗೆ. ಹೆರಿದಿರೋಂತಹ ಒಂದು ತೆಂಗಿನ ಪೌಡರ್ ಇದೆ, ಸೊ ಅದನ್ನು ತೆಂಗಿನಕಾಯಿಯಾಗಿ ಬಳಸ್ಕೊತಾ ಇದ್ದೀನಿ. ಸೊ ಟ್ಯಾಮ್ರಿನ್ ಲಿಂಕ್ವಿಡ್ನ ತೊಗೊಂಡ್ಬಿಟ್ಟು 1 ಸ್ಪೂನು 2 ಸ್ಪೂನ್ ಹಾಕ್ತಾಯಿದ್ದೀನಿ. ಸೊ ರಸಮ್ ಪೌಡರ್ ಏನಿರುತ್ತೆ ಸಾಂಬಾರು ಪೌಡ್ರ್ ಅಲ್ಲ, ಅದನ್ನ ಒಂಚೂರು ಹಾಕು. ಚಿಲ್ಲಿ ಪೌಡರ್ ಹಾಕು. ಸೊ ಕಟ್ಟಾಗಿರೋಂತಹ ಬೆಲ್ಲನೂ ಹಾಕ್ತಾಯಿದ್ದೀನಿ. ಲಾಸ್ಟಿಗೆ ರುಚಿಗೆ ತಕ್ಕಂತೆ ಉಪ್ಪು. ಸೊ ನಾನು ಇದಕ್ಕೀಗ ಬೆಳ್ಳುಳ್ಳಿ ಫ್ರೈ ಮಾಡ್ತಾಯಿದ್ದೀನಿ. ಬೆಳ್ಳುಳ್ಳಿ ಬ್ರೌನ್ ಆಗ್ತಿದ್ದಂಗೆ ಬೀನ್ಸು ಹಾಕಿದ್ದೀನಿ, ಬೆಂಡೆಕಾಯಿ. ಈಗ ಇದು ಮಿಕ್ಸಿ ಆಗಿದೆ. ಆ್ಯಂಡ್ ಬೆಂಡೆಕಾಯಿ ಇವಾಗ ಒಂದು ಲೈಟಾಗಿ ಬ್ರೌನ್ ಕಲರಾಗಿ ಟರ್ನ್ ಆಗುತ್ತೆ, ಅದ್ರದ್ದು ಬಾರ್ಡರ್ಸ್ ಎಲ್ಲ ಅದಾಗಿದೆ ಅಂತಂದರೆ ಇದು ಫ್ರೈ ಆಗಿದೆ ಅಂತ. ಅಫ್ಕೋರ್ಸ್ ನಾನು ಮಿಕ್ಸಿಲಿ ಇದ್ದಿದ್ದು ಒಂದು ಸ್ವಲ್ಪ ಎಕ್ಸ್ಟ್ರಾ ವಾಟರ್ನು ಇದಕ್ಕೆ ಹಾಕಿದ್ದೀನಿ. ಆ್ಯಂಡ್ ಇದನ್ನು ಇದೊಂದು 5 ಮಿನಿಟ್ಸ್ ಕುದಿಸು. ಹ್ಯಾವ್ ಇಟ್ ವಿತ್ ಒಂದು ಸಂಡಿಗೆ ಆ್ಯಂಡ್ ಅನ್ನ.